ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹಾಗೆಯೇ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿವಸದ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಯಾರ್ಯಾರು ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಬ್ಬದ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದನ್ನು ವಿಡಿಯೋ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಅಪ್ಲೋಡ್ ಮಾಡಿದ್ದೆ. ಸೊ ಈ ವ್ಲಾಗಲ್ಲಿ ನಾವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶದಿಂದ ಯಾವ ರೀತಿ ಕೂಣಿಸ್ತೀವಿ ಅನ್ನೋದನ್ನೆಲ್ಲ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಹಿಂದಿನ ದಿವಸ ನೈಟ್ 9 ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ. ಸೊ ಕರೆಕ್ಟಾಗಿ 12 ಗಂಟೆಗೆ ಎದ್ದೊಳ್ತೀವಿ ಪ್ರತಿ ವರ್ಷವೂ ಅಷ್ಟೇ. 12 o'clock ಎದ್ದು ಫಸ್ಟ್ ಸ್ನಾನ ಮಾಡಿಕೊಂಡು ಮಡಿಯಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟಿಗೆ ನಾವೇನು ಕಳಶ ಕೂಣಿಸ್ತೀವಿ ಆ ಜಾಗದಲ್ಲಿ ಒಂದು ರಂಗೋಲೆ ಬರ್ಕೋಬೇಕು. ಆದಷ್ಟು ಕುಬೇರ ರಂಗೋಲೆ ಬರ್ಕೊಂಡ್ರೆ ತುಂಬ ಒಳ್ಳೆಯದು. ಬರ್ಕೊಂಡು ಅಂದರೆ ಅಕ್ಕಿ ಹಿಟ್ಟಲ್ಲಿ ನಾವು ರಂಗೋಲೆ ಬಿಡಿಸ್ಕೋಬೇಕು. ಹಾಗೆ ಅದಕ್ಕೆ ಅರಿಶಿನ ಕುಂಕುಮ ಒಂದು ಸ್ವಲ್ಪ ಹೂವು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಬಾಳೆ ಎಲೆ ಹಾಕಿ, ಬಾಳೆ ಎಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕೋಬೇಕು. ಅಕ್ಕಿ ಮೇಲೂ ಅಷ್ಟೇ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಒಂದು ಸ್ವಲ್ಪ ಹೂವನ್ನು ಹಾಕಿ ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಳಶದ ಬಿಂದಿಗೆನ ಕೂಣಿಸ್ಕೊಳ್ತೀವಿ. ಸೊ ಇದೇ ರೀತಿಯೇ ನಾವು ಪ್ರತಿ ವರ್ಷನೂ ಕಳಶ ಕೂಣಿಸ್ಕೊಳ್ಳೋದು. ಬಾಳೆ ಎಲೆ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಳಶನ ಅಂದರೆ ಸೀರೆ ಎಲ್ಲ ಉಡ್ಸ್ಕೊಂಡಿರ್ತೀವಲ್ಲ, ಆ ಕಳಶ ಇಡೋವಾಗ ಇಟ್ಟ ಮೇಲೆ ಒಂದು ಸತಿ ನೀಟಾಗಿ ಕೂಣಿಸ್ಕೊಳ್ಬೇಕು. ನೀಟಾಗಿ ಸೆಂಟರ್ಗೆ ನೋಡಿಕೊಂಡು ಕೂಣಿಸಿದ ಮೇಲೆ ಪದೇ ಪದೇ ಅದನ್ನು ನಾವು ಕದಲಿಸೋ ಹಾಗಿಲ್ಲ. ಸೊ ನೋಡಿಕೊಂಡು ನೀಟಾಗಿ ಕೂಣಿಸ್ಬಿಟ್ಟು ಅದ್ರ ಮೇಲ್ಗಡೆ ಇರೋ ಕಳಶದ ಚೊಂಬಿಗೆ ನೀರನ್ನು ಹಾಕ್ಕೊಳ್ತೀವಿ. ಹಾಗೆ ಅದ್ರ ಜೊತೆಗೆ ಲವಂಚ ಬೇರು ಮತ್ತು ಈ ಥರ ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಕಲ್ಸಕ್ಕರೆನೂ ಸೇರಿ ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಗೆಯೇ ಏಲಕ್ಕಿ, ಲವಂಗ ಎಲ್ಲ ಒಂದು 3 ಹಾಕ್ಕೊಂಡ್ರೆ ಸಾಕು. ಹಾಗೆ ಕಮಲಾಕ್ಷಿ ಬೀಜ ಮತ್ತು ಕವಡೆ, ಗೋಮತಿ ಚಕ್ರ, ಗುಲ್ಗಂಜಿ ಇದನ್ನು ಕೂಡ ಹಾಕೋಬೋದು. ಅದನ್ನು ನಾವು ಸಪ್ರೇಟಾಗಿ ಇಡ್ತೀವಿ, ಕಳಶದೊಳಗಡೆ ಹಾಕಲ್ಲ. ಬೇಕಾದ್ರೆ ಹಾಕೋಬೋದು ಕಳಶದ ಚೊಂಬೊಳಗಡೆ. ಹಾಗೆ ಮುಖ್ಯವಾಗಿ ಗೋಮೂತ್ರ, ಅರಿಶಿನ ಕುಂಕುಮ, ಗಂಧ ಮತ್ತು 2 ಥರ ಅಕ್ಷತೆ ಅಂದರೆ ಹಳದಿ ಅಕ್ಷತೆ ಮತ್ತು ಕೆಂಪು ಅಕ್ಷತೆ ಎರಡೂ ಕೂಡ ಹಾಕಿ ಲಾಸ್ಟಲ್ಲಿ ನಾವು ಕಳಶದ ಕಾಯಿಗೆ ಏನು ಮುಖವಾಡ ಅಟ್ಯಾಚ್ ಮಾಡಿರ್ತೀವಿ ಕಳಶದ ಕಾಯಿನ ಲಾಸ್ಟಲ್ಲಿ ಕೂಣಿಸ್ಕೊಳ್ತೀವಿ. ಈಗ ಗೋಮೂತ್ರ ಹಾಗೆ ವಿಳೆದೆಲೆ ನೀರು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತೀವಿ. ಮಾವಿನ ಸೊಪ್ಪು ಕೂಡ ಇಡ್ತೀವಿ ಇದ್ರೊಳಗಡೆ. ಹಾಗೆ ಹಿಂದೆಗಡೆಯಿಂದ ರೆಡಿ ಮಾಡ್ಕೊಂಡು ಬರ್ತೀವಿ. ಹಿಂದೆಗಡೆ ಫೋಟೋ ಇರೋದ್ರಿಂದ ಅದಕ್ಕೆಲ್ಲ ಹೂವು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಆಮೇಲೆ ಮುಂದೆಗಡೆ ಲಕ್ಷ್ಮಿ ಕೂಣಿಸುವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಒಂದ್ಸತಿ ಇದು ರೆಡಿ ಮಾಡ್ಕೊಂಡ್ಬಿಟ್ರೆ ಹಿಂದೆಗಡೆ ಕೈ ಆಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಏನೇನಿರುತ್ತೆ ಬ್ಯಾಕ್ ಸೈಡಿಂದ ನೀಟಾಗಿ ನಾವು ಹೂವಿನ ಅಲಂಕಾರ ಆಗಲಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ಬರ್ತೀವಿ. ತಂದಿರೋಂಥ ಬಾಳೆಕಂಬನೂ ಕೂಡ ಆ ಕಡೆ ಈ ಕಡೆ ನೀಟಾಗಿ ಹಿಂದಕ್ಕೆ ಇಟ್ಬಿಟ್ಟು ತಟ್ಟೆ ಸಾಮಾನೆಲ್ಲ ಜೋಡಿಸಿರೋದನ್ನೆಲ್ಲ ಎಲ್ಲೆಲ್ಲಿ ಇಡೋದು ಅನ್ನೋದನ್ನು ನೋಡ್ಕೊಂಡಿರ್ತೀನಿ. ಯಾಕಂದರೆ ದೇವ್ರ ಮನೆಯಲ್ಲಿ ಕೂಣಿಸೋದ್ರಿಂದ ಸ್ವಲ್ಪ ಜಾಗ ಸ್ವಲ್ಪ ಹೇಗಿರುತ್ತೆ ನೋಡಿಕೊಂಡು ತಟ್ಟೆ ಸಾಮಾನ ಜೋಡಿಸ್ಕೋಬೇಕು. ಲಕ್ಷ್ಮಿ ಪಕ್ಕದಲ್ಲಿ ಆ ಕಡೆ ಈ ಕಡೆಗೆ 2 ತಟ್ಟೆ ಇಡ್ಬೋದು. ಸೊ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿ ಹಾಗೆ ಇನ್ನೊಂದು ತಟ್ಟೆಯಲ್ಲಿ ಕಾಯಿನ್ಸ್ ಎಲ್ಲ ಜೋಡಿಸಿರೋದ್ರ ಇಡ್ತೀನಿ. ಇನ್ನು ಹೂವೆಲ್ಲ ಅಲಂಕಾರ ಮಾಡೋದಕ್ಕೂ ಮುಂಚೆನೇ ನೆರಿಗೆಲ್ಲ ಸರಿ ಮಾಡ್ಕೋಬೇಕು. ಸೊ ಹಾಗಾಗಿ ನೆರಿಗೆಲ್ಲ ನೀಟಾಗಿ ಸರಿ ಮಾಡಿಕೊಂಡು ಅದಾದಮೇಲೆ ನಾವೇ ಪೋಣಿಸಿರುವಂಥ ಹಾರ ಇದು ಶಾವಂತಿಗೆ ಹೂವಿನ ಹಾರ ಒಂದು, ಹಾಗೆ ಮಲ್ಲಿಗೆ ಹೂವಿಂದು ಅದನ್ನು ಕಳಶ ಇಟ್ಟ ಮೇಲೆ ಇಡಬೇಕಾಗಿತ್ತು. ಸೊ ಫಸ್ಟು ಶಾವಂತಿಗೆ ಹೂವಿನ ಹಾರ ಹಾಕೋಣ ಅಂತ ಪೋಣಿಸಿರೋಂಥ ಹಾರನ ಹಾಕ್ಕೊಳ್ತಾ ಇದ್ದೀನಿ. ನಾವೇ ಪೋಣಿಸಿದಾಗ ನೋಡೋದಕ್ಕೆ ಚೆನ್ನಾಗೂ ಇರುತ್ತೆ. ಹಾಗೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಡಿಸೈನಾಗಿ ಅಂದರೆ ಹೂವನ್ನು ಪೋಣಿಸ್ಕೋಬೋದು. ಹೂ ಹಾಕಿದ್ಮೇಲೆ ಗೆಜ್ಜೆ ವಸ್ತ್ರನೂ ಇಟ್ಟು ಹಾಗೆಯೇ ಅರ್ಶಿನ ದಾರನೂ ಕೂಡ ಕಟ್ತೀವಿ. ಅಂದರೆ ಅರ್ಶಿನ ಕೊಂಬಲ್ಲಿ ಮಾಡಿರೋವಂಥ ತಾಳಿನ ಕಟ್ಟಿಬಿಟ್ಟು ಅದು ಅಲಂಕಾರ ಎಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟು ಕೆಳಗಡೆ ಇನ್ನೊಂದು ಕಳಶ ಇಡ್ತೀವಿ. ಹಾಗೆ ದೇವ್ರ ವಿಗ್ರಹಗಳು ಎಲ್ಲದನ್ನು ಒಂದು ತಟ್ಟೆಲ್ಲ ಇಟ್ಕೊಳ್ಳೋದು. ಅದ್ರ ಜೊತೆಗೆ ಮಾಡಿರೋವಂಥ ಅಂದರೆ ಅರ್ಶಿನದಲ್ಲಿ ಮಾಡಿರೋವಂಥ ಗಣಪತಿ ಕೂಡ ಇಡ್ತೀವಿ. ನೋಡ್ತಿರ್ಬೋದು ಗರ್ಕೆ ಹುಲ್ಲನ್ನ ಸಿಗಿಸ್ಬಿಟ್ಟು ಈ ರೀತಿ ಗಣಪತಿನ ರೆಡಿ ಮಾಡ್ಕೊಳ್ತೀವಿ. ಇದನ್ನು ಇಡಬೇಕು. 2 ವೀಳ್ಯದೆಲೆ ಹಾಗೆ 1 ರೂಪಾಯಿ ಕಾಯಿನು ಮತ್ತು ಬಟ್ಲಡ್ಕೆ ಇಟ್ಬಿಟ್ಟು ಅದ್ರ ಮುಂದೆಗಡೆ ಅಂದರೆ ಅದ್ರ ಮೇಲ್ಗಡೆ ಗಣಪತಿ ರೀತಿ ಮಾಡಿರೋದನ್ನು ಇಟ್ಟು ಇದೊಂದೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತೀನಿ ದೇವ್ರ ವಿಗ್ರಹಗಳೆಲ್ಲ ಇರೋದಕ್ಕೆ. ಹಾಗೆ ದೀಪಗಳು ಮತ್ತು ಹಣ್ಣುಗಳು ಮಾಡಿರೋವಂಥ ನೈವೇದ್ಯ ಅದೆಲ್ಲ ಇಡೋದಕ್ಕೂ ಕೂಡ ಜಾಗ ಮಾಡಿ ನೀಟಾಗಿ ಎಲ್ಲೆಲ್ಲಿ ಇಡಬೇಕು ಅಂತ ಸೆಟ್ ಮಾಡ್ತೀನಿ. ಸೊ ಮೇಲ್ಗಡೆ ದೇವರ ಆ ಕಡೆ ಈ ಕಡೆಗೆ ನಾನು ಹೇಳಿದಾಗೆ ಕಾಯಿನ್ಸು ಮತ್ತು ಕಾಯಿನ್ಸ್ ಒಂದು ತಟ್ಟೆ ಇಟ್ಟಿದ್ದೀನಿ. ಹಾಗೆ ಮಡ್ಲಕ್ಕಿ ಇಟ್ಟಿದ್ದೀನಿ. ಮಡ್ಲಕ್ಕಿಯಲ್ಲಿ ಅಂತ ಅಂದರೆ ಎಲೆ ಅಡಿಕೆ ಮತ್ತು ಅಕ್ಕಿ, ಅದಾದಮೇಲೆ ಬೆಲ್ಲ ಮತ್ತು ಕೊಬ್ಬರಿ ಇದಿಷ್ಟನ್ನು ಇಟ್ಬಿಟ್ಟು ಕೆಳಗಡೆಗೆ ಬಳೆ ಹಣ್ಣು ಇದೆಲ್ಲ ಇಟ್ಕೊಳ್ತೀನಿ ನೈವೇದ್ಯ ಎಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಬಂದೆ.
ಎಲ್ಲದೂ ಕೂಡ ರೆಡಿ ಆಯಿತು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ನೈವೇದ್ಯಕ್ಕೂ ಕೂಡ ಅಮ್ಮ ಮತ್ತು ಅಶ್ವಿನಿ ಇನ್ನೊಂದು ಕಡೆ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅಶ್ವಿನಿ ಬೆಳಗ್ಗೆ ಎದ್ದ ತಕ್ಷಣ ತೋರಣ ಎಲ್ಲ ಕಟ್ಟಿ ಬಾಗಿಲಿಗೆ ಹೂವೆಲ್ಲ ಇಟ್ಟು, ಅಂದರೆ ತೋರಣದ ಜೊತೆಗೆ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ಲು. ನಾನೇನಿದ್ರು ದೇವ್ರ ಮನೆ ರೆಡಿ ಮಾಡಿಕೊಂಡೆ. ಇನ್ನು ನೈವೇದ್ಯಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ಲು ಅಮ್ಮಂಗೆ. ಅದೆಲ್ಲ ರೆಡಿ ಆಯಿತು, ನೈವೇದ್ಯ ಎಲ್ಲ ರೆಡಿ ಆಯಿತು. ಇನ್ನು ಅದೆಲ್ಲ ಒಂದು ತಟ್ಟೆ ನೀಟಾಗಿ ಜೋಣಿಸೋಣ ಅಂತ ಜೋಣಿಸ್ತಾ ಇದ್ದಾರೆ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದರು. ಅಡುಗೆ ಮನೆಯೆಲ್ಲ ಸ್ವಲ್ಪ ಅಂಡ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡಿ ಹಾಗೆ ಮನೆ ನೀಟಾಗಿ ಕಸ ಗುಡಿಸಿ ಮನೆಯೂ ಒರೆಸ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲೆ ಬಿಡಬೇಕಾಗಿತ್ತು. ಇನ್ನು ದೇವ್ರ ಮನೇಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು, ಕಳಶ ಹಾಗೆ ಗಣಪತಿ ದೇವ್ರ ವಿಗ್ರಹಗಳಿಟ್ಟು ದೀಪಗಳಿಟ್ಟು, ದೀಪಕ್ಕೂ ಕೂಡ ಎಲ್ಲ ಅಲಂಕಾರ ಮಾಡಿ, ಲಕ್ಷ್ಮೀ ಕುಣಿಸೋದಕ್ಕೂ ಕೂಡ ಪ್ರತಿಯೊಂದೂ ಇಟ್ಟು, ಏನೂ ಮರಿದಂಗೆ ನೀಟಾಗಿ ಎಲ್ಲ ರೆಡಿ ಮಾಡಿದೆ. ಕಮಲ ಹೂ ಕೂಡ ಇಟ್ಟು ಎಲ್ಲ ರೆಡಿ ಮಾಡಿದಾಯಿತು. ಸೊ ತೋರಣ ನೋಡ್ತಿರ್ಬೋದು, ಬಾಗಿಲು ಕಟ್ಟಿರೋದು. ವೆಡ್ನೆಸ್ಡೇ ನೈಟೇ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಿತ್ತು. ಸೊ ನೋಡ್ತಿರ್ಬೋದು, ಹಸಿರಾಗಿ ಚೆನ್ನಾಗಿತ್ತು. ಶುಕ್ರವಾರಕ್ಕೂ ಕೂಡ ಎಲ್ಲನೂ ರೆಡಿ ಇದೆ. ಇನ್ನು ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಇನ್ನು ನಾನು ರಂಗೋಲೆ ಬಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ಏನೂ ಕೆಲಸ ಇರಲಿಲ್ಲ, ರಂಗೋಲೆನಾದ್ರು ಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲೆ ಬಿಡ್ತಾಯಿದ್ದೆ. ಆಲ್ಮೋಸ್ಟ್ ಎಳೆಯೆಲ್ಲ ಬಿಟ್ಟು ಇನ್ನು ಮಧ್ಯದಲ್ಲಿ ನೀಟಾಗಿ ಕಲರಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಎಲ್ಲಿತ್ತೋ ಮಳೆ ಜೋರಾಗಿ ಬರೋದು ಸ್ಟಾರ್ಟ್ ಆಗೋಯಿತು. ಫಸ್ಟು ಸ್ಟಾರ್ಟಿಂಗ್ ಸಣ್ಣದಾಗೆ ಬಂತು ಜಿಡಿ ಥರ. ನಾನೇನೋ 4 ಹನಿ ಬಂದು ನಿಂತ್ಕೋಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ ಆಫ್ ಎ ಸಡನ್ ಜೋರಾಗೇ ಸ್ಟಾರ್ಟ್ ಆಗೋಯಿತು. ಮಳೆ ಬಂದಿದ್ದಕ್ಕೂ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ರಂಗೋಲೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಮಲ ಹೂವೆಲ್ಲ ಬಿಟ್ಟಿದ್ದೆ, ಕಲರಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಒಂಥರ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ಇಂತಿಂಥ ಕಲರ್ಸ್ನ ಯೂಸ್ ಮಾಡಿ ರಂಗೋಲೆ ಬಿಡಬೇಕು ಚೆನ್ನಾಗಿ ಅಂತ. ಎಲ್ಲ ಪ್ಲ್ಯಾನು ಕ್ಯಾನ್ಸಲ್ ಆದಂಗೆ ರಂಗೋಲೆ ಒಂದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ನೋಡಿ ಎಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಇನ್ನೂ ಕೂಡ ಟೈಮ್ ಬಂದು 3 ಗಂಟೆ ಏನೋ ಅಷ್ಟೇ. 2:50ಕ್ಕೆ ನಾನು ಹೊರಗಡೆ ಹೋಗಿ ಎಡೆ ಎಲ್ಲ ಬಿಟ್ಟು 3 ಗಂಟೆ ಅಷ್ಟರಲ್ಲೆಲ್ಲ ರಂಗೋಲೆ ಬಿಟ್ಬಿಟ್ಟೆ. ಕಲರಿಂಗ್ ಮಾಡಿಬಿಡೋಣ 3:30 ಅಷ್ಟರಲ್ಲಿ. ಇನ್ನು 4 ಗಂಟೆ ಬ್ರಾಹ್ಮಿ ಮುಹೂರ್ತಕ್ಕೆಲ್ಲ ಪೂಜೆ ಮಾಡಬೇಕಲ್ಲ ಅಂತ ಅಂದ್ಕೊಂಡು ನಾವು ರೆಡಿ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬೇಕಲ್ಲ, 3:30 ಅಷ್ಟರಲ್ಲಿ ಮುಗಿಸ್ಬಿಡೋಣ ರಂಗೋಲೆ ಬಿಟ್ಟು ಅಂತಲೇ ಹೋಗಿದ್ದು. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಅಂದ್ಕೊಂಡಂಗೆ ನೀಟಾಗಿ ಆಯಿತು. ಬಟ್ ರಂಗೋಲೆ ಒಂದು ವಿಷಯದಲ್ಲಿ ಬೇಜಾರಾಗೋಯಿತು. ಇನ್ನೇನು ಕೆಲಸ ಇರಲಿಲ್ಲ. ಅಮ್ಮ ಹಾಗೆ ಅಶ್ವಿನಿ ಸೇರಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಇನ್ನು ನಾನು ರೆಡಿ ಆಗಿಬಿಡೋಣ, ದೀಪ ಹಚ್ಚಬೇಕಲ್ಲ 4 ಗಂಟೆಗೆ ಅಷ್ಟರಲ್ಲೆಲ್ಲ. 4ರಿಂದ 4:15 ತುಂಬ ಪ್ರಶಸ್ತವಾಗಿರುವಂಥ ಟೈಮು ಅಂತ ಅಂದ್ಬಿಟ್ಟು ಆ ಟೈಮ್ಗೆ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ರೆಡಿ ಆಗೋಣ ಅಂತ ಹೋಗಿ ನಾನು ಕೂಡ ರೆಡಿ ಆದೆ. ನಂಗಲ್ವಾ? ಏನು ಮಾಡ್ತಾಯಿದ್ದೀರಾ? ಅದಾದಮೇಲೆ ಹೊಸ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಮ್ಮ ಹಾಗೆ ನಾವಿಬ್ಬರು ಅಶ್ವಿನಿ ಮತ್ತು ನಾನು 3 ಜನ ರೆಡಿ ಆದ್ವಿ. ಕರೆಕ್ಟಾಗಿ 4 ಗಂಟೆ ಆಗಿತ್ತು. ಹೊಸ್ಲ ಹತ್ರ ದೀಪ ಹಚ್ಚಿ ಹಾಗೆ ತುಳಸಿ ಕಟ್ಟೆ ಹತ್ರ ಅಶ್ವಿನಿ ದೀಪ ಹಚ್ಚಿದ್ಲು. ಮೊದಲಿಗೆ ತುಳಸಿ ಕಟ್ಟೆ ಹಾಗೆ ಹೊಸ್ಲಿಂದನೇ ಲಕ್ಷ್ಮೀ ಪೂಜೆ ಮಾಡೋದಕ್ಕೂ ಮುಂಚೆನೇ ಇದೆರಡನ್ನೂ ಪೂಜೆ ಮಾಡಿ ನಾವು ಹೊರಗಡೆ ಬರಬೇಕು. ಸೊ ಅದೇ ಆ್ಯಕ್ಚುಲಿ ಪದ್ಧತಿ ಇರೋದು. ಅಂದರೆ ಕಳಶ ಇಡೋದಕ್ಕೂ ಮುಂಚೆನೇ ಹೊಸ್ಲು ಪೂಜೆ ಹಾಗೆ ತುಳಸಿ ಪೂಜೆ ಆಗಿರಬೇಕು. ಸೊ ಹಾಗಾಗಿ ಹೊಸ್ಲ ಹತ್ರ ನೋಡಿ ರಂಗೋಲೆ ಬಿಟ್ಟಿದ್ದಾರೆ ಅಮ್ಮ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲೆ. ಆ್ಯಕ್ಚುಲಿ ತೋರಣಕ್ಕೂ ರಂಗೋಲೆಗೂ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಹೊರಗಡೆ ಒಂದು ರಂಗೋಲೆ ಬಿಟ್ಟಿಲ್ಲ ಅನ್ನೋದೊಂದೇ ಬೇಜಾರಷ್ಟೇ. ಹಾಗೆ 4 ಗಂಟೆಗೆ ನೀಟಾಗಿ ಪೂಜೆ ಮಾಡಿದ್ವಿ. ಕರೆಕ್ಟಾಗಿ ಟೈಮ್ಗೇನೆ ಈ ಸತಿ ಅಂದ್ಕೊಂಡು ಹಾಗೆ ಎಲ್ಲ ಕರೆಕ್ಟಾಗೇ ಆಯಿತು.
ಹೊರಗಡೆ ತುಳಸಿ ಪೂಜೆ ಹಾಗೆ ಹೊಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಒಳಗಡೆ ನೀಟಾಗಿ ಕಳಶದ ಕಾಯಿನ ಕೂಣಿಸ್ಕೊಂಡೆ. ಒಂದ್ಸತಿ ನೀಟಾಗಿ ಇಟ್ಬಿಡಬೇಕು, ಪದೇ ಪದೇ ಅದನ್ನು ಕದಲಿಸೋ ಹಾಗಿಲ್ಲ. ಅಂದರೆ ಅಲ್ಗಾಡಿಸ್ಕೊಂಡು ಕೂಣಿಸೋದು ರೀತಿ ಮಾಡಬಾರ್ದು, ನೀಟಾಗಿ ಕೂಣಿಸ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಕಳಶಕ್ಕೂ ಕೂಡ ಹೂವೆಲ್ಲ ಮುಡಿಸಿ ದೀಪ ಎಲ್ಲ ಹಚ್ಚಿದ್ವಿ. ದೀಪ ಎಲ್ಲ ಹಚ್ಚಿದ್ಮೇಲಂತೂ ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ ಅಂತಾರಲ್ಲ, ಆ ರೀತಿ ಅನ್ಸೋದು ಸ್ಟಾರ್ಟ್ ಆಗೋಯ್ತು. ದೇವ್ರ ಮನೆ ನೋಡೋದಕ್ಕೆ ಏನೋ ಒಂಥರ ಕಳೆ ಬಂತು. ಯೂಶಲಿ ದೀಪ ಹಚ್ಚಿದ್ರೇ ಆ ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾವು ರೆಡಿ ಮಾಡಿರ್ತೀವಿ, ಬಟ್ ಒಂದ್ಸತಿ ರೆಡಿ ಆದಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ. ನಿಜವಾಗ್ಲೂ ದೇವ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೀಪ ಎಲ್ಲ ಹಚ್ಚಿದ ನಂತರ ನಮ್ಮಮ್ಮನೇ ಪೂಜೆ ಮಾಡ್ತಾರೆ. ಸೊ ಮೊದಲು ನಮ್ಮಮ್ಮ ಮಾಡಿದ್ಮೇಲೆ ನಮಗೆ ಗೊತ್ತಿರೋ ಅಂಥ ರೀತಿಯಲ್ಲಿ ನಾವು ಕುಂಕುಮಾರ್ಚನೆ ಮಾಡಿ ಹಾಗೆ ಅಭಿಷೇಕ ಮಾಡ್ತೀವಿ. ಗಣಪತಿ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ವಿಗ್ರಹ ಇದೆ, ಸೊ ಅದಕ್ಕೆಲ್ಲ ಅಭಿಷೇಕ ಮಾಡಿ ಪಂಚಾಮೃತ ತಯಾರು ಮಾಡಿಬಿಟ್ಟು ನೈವೇದ್ಯ ಎಲ್ಲ ದೇವಿಗೆ ಅರ್ಪಿಸಿ ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಪೂಜೆ ಎಲ್ಲ ನೀಟಾಗಿ ಮಾಡ್ತೀವಿ. ಸೊ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದು ಅರ್ಧದಿಂದ 3/4 ಗಂಟೆ ಬೇಕಾಗತ್ತೆ. ನಿಧಾನಕ್ಕೆ ಮಾಡ್ತೀವಿ. ದೀಪ ಹಚ್ಚೋದು ಲೆಕ್ಕ ಅಷ್ಟೇ. ಸೊ 4 ಗಂಟೆಗೆ ದೀಪ ಹಚ್ಚಿದ್ದಕ್ಕೆ ಕರೆಕ್ಟಾಗಿ 4:45, 4:50 ನಮ್ಮ ಮನೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇನ್ನು ಅಶ್ವಿನಿ ಹಾಗೆ ಅಮ್ಮ ಹುಟ್ಟಿರೋ ಸೀರೆ ಚೆನ್ನಾಗಿ ಕಾಣಿಸ್ತಿತ್ತು. ಅಮ್ಮ ಹುಟ್ಟಿರೋದು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋವಂಥ ಸೀರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೆ ಅಶ್ವಿನಿನೂ ಅಷ್ಟೇ, ಈಗ ರೀಸೆಂಟಾಗಿ ತೊಗೊಂಡಿರೋ ಸೀರೆನೇ ಹೊಲ್ಸಿ ಹಾಕ್ಕೊಂಡಿದ್ಲು. ಇನ್ನು ನಾನು ರೇಷ್ಮೆ ಸೀರೆನೇ ಹಾಕ್ಕೊಂಡಿದ್ದೀನಿ, ನಾನೇನು ಹೊಲ್ಸೋಕೆ ಹೋಗಿಲ್ಲ. ಹೊಲಿಸಿರೋದನ್ನು ಗೌರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ. ಇನ್ನು 3 ಜನ ಕೈಗೆ ಅರ್ಶಿನ ದಾರ ಕಟ್ಕೊಂಡು ಅರ್ಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ದೇವ್ರಿಗೆ ದೀಪ ಹಚ್ಚಿ ಗಂಧದ ಕಡೆಯಲ್ಲಿ ಎಲ್ಲ ಪೂಜೆ ಮಾಡಿ ಅದಾದಮೇಲೆ ಅರ್ಚನೆ ಮಾಡಿ ಅಭಿಷೇಕ ಮಾಡಿ ಲಾಸ್ಟಲ್ಲಿ ನೈವೇದ್ಯನೆಲ್ಲ ಅರ್ಪಿಸ್ಬಿಟ್ಟು ಮಹಾಮಂಗಳಾರತಿ ಮಾಡೋದು. ಇದೇ ರೀತಿಯೇ ಪ್ರತಿ ವರ್ಷನೂ ಮಾಡ್ಕೊಳ್ತಾ ಬರ್ತೀವಿ. ಮಂಗಳಾರತಿ ಮಾಡಿಬಿಟ್ಟು ನನಗೆ ಹಾಗೆ ಎಲ್ಲರೂ ಮಂಗಳಾರತಿ ಹಾಕ್ಬಿಟ್ಟು ಮಂಗಳಾರತಿ ಕೊಡೋದು.
ಆರತಿ ಮಾಡ್ಬೋದಲ್ಲ ಉರಿತಾಯ್ತಾ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದೀವಿ. 5 ಗಂಟೆ ಟೈಮು ಕರೆಕ್ಟಾಗಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 1 ಅವರ್ ಆಯಿತು. ಪೂಜೆ ಎಲ್ಲ ಮುಗಿಸಿ ಮಾಡೋ ಅಷ್ಟು 3:45ಗೆ 3:45ಗೆಲ್ಲ ಆಯಿತು. 5:15ಗೆ ಆಗಿತ್ತು. ಇನ್ನು ನಮ್ಮ ಮನೇಲಿ ಪೂಜೆ ಆಗಿಲ್ಲ. ನಮ್ಮ ಮನೆಗೆ ಹೋಗಿ ಪೂಜೆ ಮಾಡಬೇಕು. ಅಮ್ಮನ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಅಶ್ವಿನಿ ನಮ್ಮ ಮನೆಗೆ ಬಂದ್ವಿ. ಸೊ ನಮ್ಮ ಮನೆಯಲ್ಲೆಲ್ಲ ರೆಡಿ ಮಾಡಿ ದೀಪ ಹಚ್ಚಬೇಕಾಗಿತ್ತು, ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಇಲ್ಲೂ ಕೂಡ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟೆ ಅಲ್ಲಿಗೆ ಹೋಗಿದ್ದಿದ್ದು ನಾನು. ಗುರುವಾರ ಮಧ್ಯಾಹ್ನದಂಗೆ ಹೋಗಿದ್ದು. ಹಾಗಾಗಿ ಏನೂ ಅಷ್ಟೊಂದು ಕ್ಲೀನಿಂಗ್ ಕೆಲಸ ಏನೂ ಇರಲಿಲ್ಲ. ಜಸ್ಟ್ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಹಾಗೆ ದೀಪ ಹಚ್ಚಿದೆ. ಇನ್ನು ಹೊರಗಡೆ ರಂಗೋಲಿ ಬಿಡೋ ಅಷ್ಟೇನು ಇರಲಿಲ್ವಲ್ಲ, ಹೇಗಿದ್ದರೂ ಮಳೆ ಬರ್ತಾನೆ ಇತ್ತು ಜಿಡಿ ಥರ. ಸೊ ಹಾಗಾಗಿ ಅಷ್ಟಾಗೇನು ಹೊರಗಡೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಬಿಟ್ಟು ಮನೇಲಿ ನೀಟಾಗಿ ಹೂವೆಲ್ಲ ಮುಡಿಸಿ ತೋರಣ ಎಲ್ಲ ಕಟ್ಟಿ ಪೂಜೆ ಮಾಡಿದ್ದಾಯಿತು. ಅಶ್ವಿನಿ ತೋರಣ ಎಲ್ಲ ಕಟ್ಟಿ ದೇವ್ರ ಮನೆ ಅಲಂಕಾರ ಎಲ್ಲ ಮಾಡಿಕೊಡ್ಲು. ನಾನು ಹೊರಗಡೆ ನೀಟಾಗಿ ಹೊಸ್ಲ ಹತ್ರ ಎಲ್ಲ ರಂಗೋಲಿ ಬಿಟ್ಟೆ. ನನಗೆ ಸಿಂಪಲಾಗಿ ಬಿಟ್ಟರೆ ಅಷ್ಟು ಇಷ್ಟ ಆಗೋಲ್ಲ. ಹಬ್ಬ ಟೈಮಲ್ಲಾದರೂ ಚೆನ್ನಾಗಿ ಬಿಡಬೇಕು ಅಂತ ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಲ್ಮೋಸ್ಟ್ ಇಲ್ಲೂ ಕೂಡ ನಮ್ಮ ಮನೇಲಿ ಪೂಜೆ ಮಾಡೋ ಅಷ್ಟರಲ್ಲಿ 6:45 ಆಗಿತ್ತು. ಸೊ ಕರೆಕ್ಟ್ ಟೈಮ್ಗೆ ಇಲ್ಲೂ ಬಂದು ಪೂಜೆ ಮಾಡಿದ್ದಾಯಿತು. ಸೊ 2 ಕಡೆನೂ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಲ್ಲ. ಇದೊಂದು ಹಬ್ಬದಲ್ಲಿ ಸ್ವಲ್ಪ ಈ ರೀತಿ ರಿಸ್ಕ್ ಅನಿಸುತ್ತೆ. ಬಟ್ ಹಬ್ಬ ಮಾಡಿದ್ಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಒಂದು ವೈಬೇ ಬೇರೆ ಅಂತಲೇ ಹೇಳ್ಬೋದು. ಇನ್ನು ಕಾಮನಾಗಿ ಹಬ್ಬದ ಅಡುಗೆ ಮಾಡೋದು, ಹಾಗೆ ಬಂದಿರೋವಂಥ ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋದೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ ಮುಸ್ಸಂಜೆ ಟೈಮಲ್ಲಿ. ಸೊ ಇದಿಷ್ಟನ್ನ ಮಾತ್ರ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿತ್ತು. ಸೊ ಇದಿಷ್ಟ ಆಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸದ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ವೀಟ್ ಮಾಡು ಅಂತ ನಾವು ಬೇಜಿ ಮಾಡಿದ್ವಿ ಗೊತ್ತಾ ಅಲ್ಲಿ. ಹೌದಾ? ಪದ್ದು ಮನೇಲೂ ಹಬ್ಬನ? ಬಂಗಾಳ. ನೀನು ನನ್ನ ಬಂಗಾಳನಾ? ಯಾಕೆ ಬಂಗಾಳ ನೀನು?